ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನಂದರೆ, ನಾನು ತುಂಬ ವಿಷಯಗಳು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ನೋಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಒಂದೊಂದಾಗಿ ನಾನು ನಿಮಗೆ ಟ್ರೈ ಮಾಡ್ತೀನಿ ಕ್ಲಿಯರಾಗಿ ಹೇಳೋಕ್ಕೆ. ಸೊ ಇದರಲ್ಲಿ ಫಸ್ಟ್ ಬಂದು ಏನಂದರೆ ವಿಷಯ, ಇವಾಗಂತೂ ತುಂಬ ಜನರಿಗೆ ಮಶ್ರೂಮ್ ರಿಕ್ವೈರ್ಮೆಂಟ್ ಅನ್ನೋದು ಜಾಸ್ತಿ ಆಗಿದೆ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಮಶ್ರೂಮ್ ಬೇಕಾಗಿದೆ ಅಂತ. ನಮ್ಮ ಕಡೆ ಟ್ರೈನಿಂಗ್ ತಗೊಂಡಿರೋರು ಫಾರ್ಮ್ಸ್ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಫಾರ್ಮ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ರೂಮ್ ಮಾಡೋರು ರೂಮು ಮತ್ತು ಶೆಡ್ ಮಾಡಬೇಕು ಅಂದ್ಕೊಂಡಿರೋ ಶೆಡ್ಡು. ಸೊ ಆ ಥರ ಡಿಫ್ರೆಂಟಾಗಿ ಅವರು ಇರೋ ಪ್ಲೇಸಲ್ಲಿ ಹೇಗೆ ರಿಕ್ವೈರ್ಮೆಂಟ್ ಇದೆಯೋ ಸೊ ಅದನ್ನು ಬೇಸ್ ಮಾಡಿಕೊಂಡು ಅವರು ಪ್ಲ್ಯಾನ್ಸ್ ಅಂತ ಮಾಡ್ಕೊತಾ ಇದ್ದಾರೆ. ತುಂಬ ಜನನೇ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟಾರ್ಟಪ್ ಅಂತೂ ಹೇಳ್ಬೋದು. ಅವ್ರಿಗೆಲ್ಲ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ರಿಕ್ವೈರ್ಮೆಂಟ್ ಅಂತೂ ಇವಾಗ ತುಂಬಾ ಇದೆ. ತುಂಬ ನಮ್ಮ ಕಡೆ ಟ್ರೈನಿಂಗ್ ತಗೊಂಡಿರೋರು ಮಾರ್ಕೆಟ್ ಮಾಡೋಕ್ಕೋಸ್ಕರಕ್ಕೆ ಮಶ್ರೂಮ್ಸ್ನ ಕೇಳ್ತಾ ಇದ್ದಾರೆ. ಸೊ ಅವ್ರಿಗಿನ್ನೂ ಟೈಮ್ ಕರೆಕ್ಟಾಗಿ ಟೈಮ್ಗೆ ಸಿಗ್ತಾ ಇಲ್ಲ. ಸೊ ಯಾರಾದರೂ ಬೆಳೀತಾ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮಿಲ್ಕಿ ಮಶ್ರೂಮ್ ಬೆಳೀತಾ ಇದ್ದರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ, ತಗೊಂಡೋಕೆ ಏನಾದರೂ ನಿಮ್ಮ ಕಾಂಟ್ಯಾಕ್ಟ್ ಶೇರ್ ಮಾಡ್ತೀವಿ. ಸೊ ಇವಾಗಂತೂ ಮಶ್ರೂಮ್ಗೆ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಈ ಮಂತು ಮತ್ತು ನೆಕ್ಸ್ಟ್ ಮಂತು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ಮಶ್ರೂಮ್ಸ್ಗೆ. ಸೊ ಯಾರಾದರೂ ನಿಮ್ಮ ಕಡೆ ಬೆಳೀತಾ ಇದ್ದರೆ ಮತ್ತು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಬೆಳೆದವರು ಮತ್ತು ಫಾರ್ಮರ್ಸು ಯಾರಾದರೂ ಇದ್ದರೆ ಕೆಳಕಂಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೊ ನನ್ನ ಕಡೆಯಿಂದ ಏನಾದರೂ ಸಪೋರ್ಟ್ ಅವ್ರಿಗೆ ಸಿಗ್ಬೋದು. ಮತ್ತು ಈ ಮಂತಲ್ಲಿ ರೆಗ್ಯುಲರಾಗಿ ಬರ್ತಾ ಇರೋ ಕಂಪ್ಲೇಂಟ್ಸ್ ಏನಂದರೆ, ಮಶ್ರೂಮ್ ಬೆಡ್ಸೂ ತುಂಬ ಚೆನ್ನಾಗಿದ್ದಾವೆ, ಬಟ್ ಫಾರ್ಮೇಷನ್ ಅಂತೂ ಚೆನ್ನಾಗಿ ನಡೆದಿದೆ. ಅದರಲ್ಲಿ ಮಶ್ರೂಮ್ ಬೆಳೆಯೋದಕ್ಕೂ ತುಂಬ ಟೈಮ್ ತಗೊತಾ ಇದೆ. ಮಶ್ರೂಮ್ ಕರೆಕ್ಟಾಗಿ ಬರ್ತಾ ಇಲ್ಲ. ಅಂದರೆ ಬೆಡ್ಡೆಲ್ಲ ಚೆನ್ನಾಗಿದೆ, ಬಟ್ ಮಶ್ರೂಮ್ ಅಂತೂ ಗ್ರೋ ಆಗ್ತಾ ಇಲ್ಲ. ಸೊ ವಾಟ್ರಿಂಗ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ಅಂತ ಕೆಲವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಅನ್ನೋದು ಈ ಮಂತ್ನಿಂದ ಒಂದು 2 ಮಂತ್ಸ್ ಹೀಗೆ ಇರುತ್ತೆ. ಏನಕ್ಕಂದರೆ, ಸೊ ನೀವು ಟೆಂಪರೇಚರ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿದ್ರೇನು. ಸೊ ಇವಾಗ ಒಂದು ಟೆಂಪರೇಚರ್ ಸ್ವಲ್ಪ ಜಾಸ್ತಿನೇ ಇದೆ, ಮತ್ತು ಗಾಳಿನೂ ಬರೋ ಸೀಸನ್ ಅಂತಲೇ ಹೇಳ್ಬೋದು. ಗಾಳಿ ತುಂಬ ಜಾಸ್ತಿನೇ ಬರೋ ಸೀಸನ್ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೆ ನಮಗೇನಾಗುತ್ತೆ ಅಂದರೆ, ಮಶ್ರೂಮ್ ಅನ್ನೋದು ಸ್ವಲ್ಪ ಬರೋಕ್ಕೆ ಟೈಮ್ ತಗೊಂಡುತ್ತೆ. ಸೊ ಖಂಡಿತ ಮಶ್ರೂಮ್ ಅನ್ನೋದು ಬೆಳೆಯುತ್ತೆ, ಬಟ್ ಏನಂದರೆ ಟೈಮ್ ತಗೊಂಡುತ್ತೆ. ಇನ್ನೊಂದು ವಿಷಯ, ಸೀಡ್ಸ್ನಿಂದ ಏನಾದರೂ ತೊಂದರೆನಾ, ಸೊ ಆ ಥರನೂ ಕೆಲವ್ರು ಕೇಳ್ತಾ ಇದ್ದಾರೆ. ಸೊ ಸೀಡ್ಸ್ನಿಂದ ತೊಂದರೆ ಏನಾದರೂ ಆದರೆ ನಿಮ್ಗೆ ಬೆಡ್ ಫಾರ್ಮೇಷನ್ ಅನ್ನೋದೇ ನಡೆಯಲ್ಲ. ಸೊ ನಿಮ್ಗೆ ಬೆಡ್ ಫಾರ್ಮೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ, ಮತ್ತು ಮಶ್ರೂಮ್ ಮಾತ್ರ ನಿಮಗೆ ಟೈಮ್ಗೆ ಸಿಗ್ತಾ ಇಲ್ಲ ಅಂದರೆ ಟೆಂಪ್ರೇಚರೆಲ್ಲ ನೀವು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಮತ್ತು ರೂಮಲ್ಲಿ ಹ್ಯುಮಿಡಿಟಿ ಅನ್ನೋದು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಹ್ಯುಮಿಡಿಟಿ ಮೇಂಟೈನ್ ಮಾಡಬೇಕಂದ್ರೆ ನೀವು ಸ್ವಲ್ಪ ವಾಟ್ರಿಂಗ್ ಎಲ್ಲ ಕೆಳಗಡೆ ವಾಟ್ರಿಂಗೆಲ್ಲ ಸ್ವಲ್ಪ ಇಟ್ಕೊಂಡು ಏನಾದ್ರೂ ಮೇಂಟೈನ್ ಮಾಡ್ಬೋದು. ಸೊ ಆ ಥರ ಏನಾದರೂ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಖಂಡಿತ ಮಶ್ರೂಮ್ ಬೆಳೆಯುತ್ತೆ. ಬಟ್ ಸ್ವಲ್ಪ ಒಂದು 10 ಡೇಸ್ ಇರೋದು ಅನ್ನೋದು ಒಂದು 15 ಡೇಸ್, ಸೊ ಆ ಥರ ಟೈಮ್ ಅನ್ನೋದು ತಗೊಂಡುತ್ತೆ. ಸೊ ಮತ್ತು ಇದೇ ವಿಡಿಯೋದಲ್ಲಿ ಫಾರ್ಮ್ಸ್ ಬಗ್ಗೆನೂ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಫಾರ್ಮ್ಸ್ ಅನ್ನೋದು ಡಿಫ್ರೆಂಟ್ ಫಾರ್ಮ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ತೋರಿಸ್ತಾ ಇದ್ದೀನಿ. ಏನಂದರೆ, ಬಂದು ನಿಮಗೆ ಹೈಟೆಕ್ ಫಾರ್ಮ್ ಥರ ಬರುತ್ತೆ. ಸೊ ಫುಲ್ಲಿ ಕ್ಲೋಸ್ಡ್ ಇರುತ್ತೆ. ಏನಂತಾರೆ, ಅಲ್ಯೂಮಿನಿಯಂ ಸಮಥಿಂಗ್ ಆ ಕವರ್ ಒಂಥರ ಪ್ಲೇಟ್ ಥರ ಬರುತ್ತೆ. ಆ ಥರದ್ದು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಅದು ಬಂತು ನಿಮ್ಗೆ ಬಜೆಟ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇನ್ನೊಂದು ನಾರ್ಮಲ್ ನಾವು ಶೆಡ್ ಥರ ಮಾಡ್ಕೋಬೋದು. ಸೊ ಡಿಫ್ರೆಂಟ್ ಆಗಿರೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ. ಸೊ ನಿಮ್ಮ ಕಡೆ ನಿಮ್ಗೆ ರಿಕ್ವೈರ್ಮೆಂಟ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇಟ್ಕೊಂಡು ನೀವು ಪ್ಲ್ಯಾನ್ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ವಿಷಯ, ಚಾಕ್ ಪೌಡರ್ ಅಂತೂ ಅವೈಲಬಲ್ ಇದೆ. ಸೊ ಚಾಕ್ ಪೌಡರು ಬಲ್ಕಾಗೇ ಇದೆ, ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ಚಾಕ್ ಪೌಡರ್ ಬೇಕು, ಬಲ್ಕಾಗಿ ತಗೊತೀವಿ, ಇಲ್ಲಾಂದರೆ 2-3 ಜನ ಸೇರಿಸಿ ತಗೊತೀವಿ ಅಂದ್ರೇನು. ಸೊ ಇದು ಬಂದು ನಮ್ಗೆ ಆಂಧ್ರ ಕಡೆಯಿಂದ ಸಿಗ್ತಾಯಿದೆ. ಇಂಟ್ರೆಸ್ಟ್ ಇರೋರು ಕೆಳಕಂಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಡೀಟೇಲ್ಸ್ ಕೊಡ್ತೀನಿ. ಇಲ್ಲಾಂದರೆ ಒಂದು 10 ಮೆಂಬರ್ಸ್ ಹಾಗೆ ನಮ್ಮ ಗ್ರೂಪಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಸೊ ಅವರು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಒಂದೇ ನಿಯರ್ ಬೈ ಏರಿಯಾದಲ್ಲಿರೋರು ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಚಾಕ್ ಪೌಡರ್ನ ತಗೋಬೋದು ನೀವು. ಸೊ ಇದು ಬಂದು ನೋಡ್ತಾ ಇದ್ರಲ್ವಾ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮತ್ತು ಏನಂತಾರೆ ಕಡಿಮೆ ಪ್ಲೇಸ್ನಲ್ಲಿ ಕಡಿಮೆ ಬಡ್ಜೆಟಲ್ಲಿ ಈ ಥರ ಫಾರ್ಮ್ ಅವರು ಮಾಡ್ಕೊಂಡಿದ್ದಾರೆ. ಇದು ಬಂದು ಒಂದು ರೂಮ್ ಥರ, ಹೆಂಗಂದರೆ ಶೆಡ್ ಥರ ಒಂದು ಶೀಟ್ಗಳು ಹಾಕ್ಕೊಂಡು
ಸೊ ಈ ಥರ ಒಬ್ಬರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಈ ಥರ ಡಾರ್ಕ್ ರೂಮು ಒಂದು ಸೈಡು ಮತ್ತು ಲೈಟಿಂಗ್ ರೂಮ್ ಒಂದು ಸೈಡು ಬರೀ ತಾರ್ಪಾಲಲ್ಲಿ ಮಾತ್ರನೇ ಕವರ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಥರ ನೀವು ಡಿಫ್ರೆಂಟ್ ಆಗಿನೂ ಪ್ಲ್ಯಾನ್ಸ್ ಮಾಡ್ಕೋಬೋದು. ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಮ ಬಡ್ಜೆಟ್ ಹೆಂಗಿದೆ ಅನ್ನೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಮಶ್ರೂಮ್ ಫಾರ್ಮಿಂಗ್ ಮಾಡಬೇಕಂದ್ರೆ ಏನಾದರೂ ಸರ್ಟಿಫಿಕೇಟ್ಸ್ ಆ ಥರ ಏನಾದರೂ ಬೇಕಾಗುತ್ತಾ ಅಂತ ತುಂಬ ಜನಗಳಿಗೆ ಡೌಟ್ ಇದೆ. ಸೊ ಮಶ್ರೂಮ್ ಫಾರ್ಮೇಷನ್ ಮೋಸ್ಟ್ಲಿ ಯಾವ ಥರ ಸರ್ಟಿಫಿಕೇಟ್ಸ್ ಅನ್ನೋದು ಬೇಕಾಗಲ್ಲ. ಬಟ್ ನೀವು ಮಾರ್ಕೆಟಿಂಗ್ ಏನಾದರೂ ಮಾಡಬೇಕು, ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಆ ಥರ ಏನಾದರೂ ಐಡಿಯಾಸ್ ಇದ್ದರೆ ನೀವು ಫುಡ್ ಲೈಸೆನ್ಸ್ ಅನ್ನೋದು ಖಂಡಿತ ತಗೋಬೇಕಾಗುತ್ತೆ. ಸೊ ಆ ಥರ ನಿಮಗೆ ಫುಡ್ ಲೈಸೆನ್ಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಸೊ ನನ್ನ ಕಡೆ ಅದ್ರಿಗೆ ಬೇಕಾಗಿರೋ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ನೀವು ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸೊ ಫುಡ್ ಲೈಸೆನ್ಸು ಮತ್ತು ಅದನ್ನು ಹೇಗೆ ನೀವು ಅಪ್ಲಿಕೇಶನ್ ಮಾಡ್ಕೋಬೇಕು ಅನ್ನೋ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ನನ್ನ ಮಾರ್ಕೆಟಿಂಗ್ ಬಗ್ಗೆ ಡೀಟೇಲ್ಸ್ ಏನಾದರೂ ಹೇಳಬೇಕಂದ್ರೆ ನಾನಂತೂ ಇವಾಗ ಪ್ಯಾಕೇಜ್ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಬ್ರ್ಯಾಂಡಿಂಗ್ಸು ಆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಅದರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ಯಾಕಿಂಗ್ ಹೆಂಗಿದೆ, ಅದರಲ್ಲಿ ಎಷ್ಟು kg ಪರ್ ಪ್ಯಾಕೆಟ್ ಆಗುತ್ತೆ ವಿತ್ ನಮ್ಮ ಬ್ರ್ಯಾಂಡ್ ಡಿಸೈನ್ ಮಾಡಿದರೆ, ಸೊ ಅದರ ಡೀಟೇಲ್ಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗೇನಾದರೂ ಡೀಟೇಲ್ಸ್ ಬೇಕಂದ್ರೂ ನೀವು ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅದರ ಫುಲ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕಂತ. ಮತ್ತು ಇದು ಬಂದು ಲಾಸ್ಟ್ ವೀಕ್ನಲ್ಲಿ ನಮ್ಮ ಕಡೆ ಬಂದಿರೋ ಟ್ರೈನಿಂಗ್ ಗ್ಲಿಮ್ಸಸ್ನ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ.